ಗೈಸ್ ಹೇಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏ ಗೊಂಬೆ ಗೊಂಬೆ ಮಾಡ್ತೀನಿ ಇರು 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 ಇನ್ನೆಲ್ಲೂ ಸಿಕ್ಕಿಲ್ಲ ಜಾಗ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬರುತ್ತೆ? ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ನಾನು ಅನ್ಕೊಂತೀನಿ. ನಾನು ಇಲ್ಲಿ ಆರಾಮಿದ್ದೀನಿ. ಮತ್ತು ಏನಪ್ಪ ಅಂತಂದರೆ ಇವತ್ತು ಭಾನುವಾರ ಸ್ಪೆಷಲ್ಲು ಒಂದು ಅಲ್ಲ ಎರಡು ಕೆಲಸ ಇದ್ದಾವೆ. ಒಂದು ಲಾಸ್ಟ್ ಟೈಮ್ ನಮ್ಮ ತಂಗಿ ಸೀಮಂತ ಅಂತ ಒಂದು ವೀಡಿಯೋ ಹಾಕಿದ್ದೆ. ಆ ತಂಗಿಗೆ ಒಂದು ಮಗು ಆಗಿದೆ, ಗಂಡು ಪಾಪು. ಅದನ್ನು ನೋಡ್ಕೊಂಬರೋದು ಒಂದು ಫಂಕ್ಷನ್ ಅಂದರೆ. ಇನ್ನೊಂದು ನಮ್ಮ ಅತ್ತೆ ಮೊಮ್ಮಗಂದು ನಾಮಕರಣ ಫಂಕ್ಷನ್ ಇದೆ. ಅದಕ್ಕೋಸ್ಕರನೇ ನಾವು ನಮ್ಮ ಅತ್ತೆ ಮಗಳನ್ನ ಕರ್ಕೊಂಡು ಹೋಗೋಕ್ಕೋಸ್ಕರ ವಿಜಯಪುರದಲ್ಲಿರೋಂಥ ಜಯ ವೆಂಕಟಾಪುರಕ್ಕೆ ಬಂದ್ವಿ. ಏನಪ್ಪ ವಿಷಯ ಅಂತಂದು ನಾವು ಇನ್ನೂ ಬಂದೇ ಇರಲಿಲ್ಲ. ಆವಾಗ ಮುಂಚೆ ಫೋನ್ ಮಾಡ್ತಾನೆ ಇದ್ಲು, ರೆಡಿ ಇನ್ನೂ ಬಂದಿಲ್ಲ ಅಂತ. ಬಂದು ನೋಡಿದ್ರೆ ಅರ್ಧ ಗಂಟೆ ಮೇಲೆ ರೆಡಿಯಾಗಿ ಬಂದವಳೆ ಕೆಳಗಡೆ. ನಮ್ಮ ಕರ್ಕೊಂಡು ಹೋಗೋಕ್ಕೆ ಯಾವಾಗ ಬರ್ಬೇಕು ಈ ಊರ್ಕ ರೆಡಿಯಾಗಿ ಅವಳು ಅಂತ ಬಂದರೆ ಇನ್ನೂ ರೆಡಿನೇ ಆಗಿಲ್ಲ. ಎಲ್ಲಿ ರೆಡಿ ಆಗಿದೆ ನೋಡಕ್ಕೆ ಅತ್ತೆ ಮಗಳು ನೋಡಿದ್ರೆ ಇವಾಗ ತಂಗಿ ಅಂತ ಕರೀಬೇಕು. ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಮುಂದೆ ಬ್ಲಾಗ್ಸ್ನ ಪಲ್ಲವಿನೇ ಕಂಟಿನ್ಯೂ ಮಾಡ್ತಾಳೆ. ಏನಕ್ಕಪ್ಪ ಅಂತಂದರೆ ನಮ್ಮ ಕುಟುಂಬದಲ್ಲಿ ಇದು ಇವಳು ಒಂದು ಹೆಸರೇ ಇದೆ. ಏನಪ್ಪ ಅಂತಂದರೆ ಮಾತಿನ ಮಲ್ಲಿ ಅಂತ. ಹಾಯ್ ಗೈಸ್, ಇವತ್ತು ನಾವು ಎಲ್ಲ ರೆಡಿಯಾಗಿ ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲೋತಿದ್ರಿ ಅಂತ ಗೊತ್ತಾ? ಹೋದ್ಮೇಲೆ ಗೊತ್ತಾಗುತ್ತೆ. ವೆಯ್ಟ್ ಅಂಡ್ ವಾಚ್. ನಮ್ಮ ಮಕ್ಕಳು ನೋಡಿ, ನಾವು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಿ ನೋಡು. ಚೆನ್ನಾಗಿ ರೆಡಿ ಆಗಿರೋದು ಅಷ್ಟೇ ಅಲ್ಲ, ಈ ಪಿಲ್ಲಿಗಳನ್ನ ಹಾಕೊಂಡು ಹೋಗ್ತಾ ಇದ್ದೀರಿ. ಸುಮ್ಮನೆ ನಾವು ರೆಡಿ ಆಗಿರೋದು ವೇಸ್ಟ್. ಇವ್ರ ಹತ್ರ ಅಲ್ಲೊಂದು ಇಲ್ಲೊಂದು ಎಳ್ಕೊಂಡು ಹೋಗ್ಬೇಕು. ಯಾಕೇನು ಹಿಂದನೇ ಇರೋದು ಇವಳ ಪೂರ್ತಿ ಡ್ಯಾಡಿ. ಹಲೋ ಹಾಯ್ ಗೈಸ್, ಇವತ್ತು ನಾನೊಂದು ಸಾಂಗ್ ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಪ್ಲೀಸ್. ಏನೇನ್ ನೋಡ್ಬೇಕು ಕಾಣ ಇರಬಹುದು ಏನು ನಿನ್ನಂತೆಯವನು ಗೆಳೆಯ ಎಂದರೆ ಅದಕ್ಕೂ ಇನಿಯ ಎಂದರೆ ಅದಕ್ಕೂ ಎತ್ತರ ಹೊರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು. ಲೈಕ್ ಮಾಡಿ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಇನ್ನೊಂದು ಸಾಂಗ್ ಅಷ್ಟೊಂದು ಚೆನ್ನಾಗಿ ಆಡಲ್ಲ, ಆದ್ರೂ ಸ್ವಲ್ಪ ಪರವಾಗಿಲ್ಲ ಆಡ್ತೀನಿ. 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಯ್ಯೋ ರೆಡಿ, 1 2 3 ಸ್ಟಾರ್ಟ್. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಎರಡನ್ನೂ ಹಾಕೊಂಡು ಇಲ್ಲವ್ರೆ. ನಾನ್ ಮಾತ್ರ ಮಕ್ಕಳು ತಾಯಿ ಇಟ್ಟಿದ್ದೀನಿ. ಎಲ್ಲೋದ್ರು ಪಾಪ ನಮ್ಮ ಡ್ಯಾಡಿಗೆ ಇದೆ ಹಿಂಸೆ. ಆ ಕಡೆ ಒಬ್ರು ಈ ಕಡೆ ಒಬ್ರು ಕಾಯ್ತಾ ಇರ್ತಾರೆ. ನನ್ಗಂತೂ ನಮ್ಮ ಡ್ಯಾಡಿ ಮಮ್ಮಿ ಇದ್ರೆ ಮಕ್ಳು ಚಿಂತೆ ಅಂತೂ ಇರೋದೇ ಇಲ್ಲ. ಆರಾಮಾಗಿರ್ತೀನಿ. ಪಾಪ ಇವ್ರಿಗಂತೂ ಸ್ವಲ್ಪ ಜಾಸ್ತಿ ರಿಸ್ಕ್ ಆಗ್ತದೆ ನಮ್ಮ ಡ್ಯಾಡಿಗ. ನೋಡು, ಅಲ್ಲೂ ಬಿಡ್ತಿಲ್ಲ ಇಲ್ಲೂ ಬಿಡ್ತಿಲ್ಲ. ಇಬ್ರು ಕುತ್ಕೊಂಡ್ಬಿಟ್ಟವ್ರೆ ಆ ಕಡೆ ಈ ಕಡೆ. ಇಲ್ಲೋ ಜಾಗ ಇದ್ರು ಹೋಗಿ ಅಲ್ಲೇ ಕೂತವ್ರು ಇಬ್ರು. ನಮ್ಮ ಡ್ಯಾಡಿ ಖುಷಿ, ಇದ್ರಾಗ ಏನೋ ಒಂಥರ ಖುಷಿ ಅನ್ಭವಿಸ್ತಾವ್ರ ಇದ್ರೊಳಗೆ. ಒಳಗೆ ಬೇರೆ ತರ ತುಂಬಾ ಖುಷಿ ಅವ್ರಕ. ಜಾಸ್ತಿ ದಿವಸ ಆದ್ಮೇಲೆ ಮೊಮ್ಮಕ್ಕಳು ನೋಡ್ತಾವ್ರಲ್ಲ, ಖುಷಿ ಹೇಳ್ಕೊಳಕ್ಕೆ ಆತಿಲ್ಲ ಪಾಪ. ಒಳಗಡೆನೆ ಇವ್ ನನ್ನ ದೊಡ್ಡ ಮಗ, ಅದು ನನ್ನ ಚಿಕ್ಕ ಮಗು. ದೊಡ್ಡ ಮಗ ಗಾಯ್ಸ್, ಇವಾಗ ನಾವೆಲ್ಲ ಹೋಗ್ತಿದ್ದೀರಿ ಅಂದ್ರೆ ಇನ್ನೆರಡೇ ನಿಮಿಷ ಬಂದು ತೋರಿಸ್ತೀರಿ ಎಲ್ಲಿಗೆ ಬಂದಿದ್ದೀರಿ ಅಂತ. ಇದಾದ್ಮೇಲೆ ಇನ್ನೂ ಒಂದ್ ಕಡೆ ಫಂಕ್ಷನ್ ಐತೆ, ಅಲ್ಲೂ ಹೋಗ್ಬೇಕು. ಅದನ್ನು ನಿಮ್ಗೆ ಹೇಳ್ತೀರಿ. ಆಯ್ತು, ಆಮೇಲೆ ಈ ಡ್ಯಾಡಿ ಚಾಕ್ಲೇಟ್ ಹುಡುಗರ್ಗೆ ಮಾತ್ರ ತಗೊಂಬಂದವ್ರೆ. ನಮಗೂ ಒಂದೊಂದು ತರ್ಬೇಕಾನೆ. ಹೌದು, ಇಲ್ಲೊಂದು ಅಂಗಡಿ ಐತೆ, ನಮ್ಮ ಹುಡುಗರು ಬಾರ್ಸಾಕ್ತಾರೆ. ನೀವು ಯಾವ ಊರರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರ ಕಡೆಗೂ ನಮ್ಮ ತಂಗಿ ಮಗನ್ ನೋಡಕ ಬಂದು ಇಳಿದ್ವಿ. ನಾವು ಬರೋದನ್ನ ನೋಡಿ ನಾಯೇ ಬಂದ್ಬಿಡೋದ ಸ್ವಾಗತ ಮಾಡಕ್ಕೆ. ಪಲ್ಲವಿ ಎಂಟ್ರಿ ಕೊಟ್ಟಿದ್ದ ಏಟಿಗೆ ಒಂದು ಕ್ಷಣ ನಾಯಿಗಳು ದೂರ ಹೊರಟೋದ್ವು. ಸರಿ ಆಯಿತು ಅಂದ್ಬಿಟ್ಟು ನಾವು ಮಗು ನೋಡೋಣ ಅಂತ ಒಳಗಡೆ ಹೋದ್ವಿ. Walking alone, the streets are empty. The only
thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying. ಮಗು ನೋಡೋ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಬಂದಿದ್ದೆ ಕರಗದಮ್ಮ ಪಾಟ್ಯಾಲ್ಗೆ. ಇದು ಎಲ್ಲಿ ಬರುತ್ತೆ ಅಂತಂದರೆ ಹೊಸಕೋಟೆ ಹತ್ರ ಹರಪನಹಳ್ಳಿಯಲ್ಲಿ ಕಾಟೇರಮ್ಮ ದೇವಸ್ಥಾನ ಇದೆ. ಆ ಕಾಟೇರಮ್ಮ ದೇವಸ್ಥಾನ ಹತ್ರ ಸಿಕ್ಕಾಪಟ್ಟೆ ಪಾರ್ಟಿ ಹಾಲ್ಗಳಿದ್ದಾವೆ. ಆ ಪಾರ್ಟಿ ಹಾಲ್ಗಳಲ್ಲಿ ಇದು ಒಂದು. ನಾವಿಲ್ಲಿಗೆ ಬರೋಷ್ಟರಲ್ಲಿ ರೆಡಿ ಆಗೋಗಿತ್ತು ಡೆಕೋರೇಷನ್ ಎಲ್ಲ, ಮತ್ತು ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. ಅದರಲ್ಲಿ ನನ್ನ ಮಗ ಕಾರಿಂದ ಓಡ್ತಾ ಇದ್ದ. ಡೆಕೋರೇಷನ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ನನ್ನ ಫ್ರೆಂಡೇ, ನಮ್ಮೂರೋನೇ. ನಿಮ್ದು ಯಾವುದೇ ಫಂಕ್ಷನ್ ಇದ್ರೂ ನಾನೊಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಬಜೆಟ್ ಫ್ರೆಂಡ್ಲಿಯಲ್ಲೇ ನಿಮಗೆ ಫಂಕ್ಷನ್ ಮುಗಿಸ್ಕೊಡ್ತಾನೆ. ಇದಾದಮೇಲೆ ನಮ್ಮ ಮಗ ಆ ಕಾರ್ನಿಂದನೇ ಹೋಗಿ ಒಂದು ರೌಂಡ್ ಬರಲೇಬೇಕು ಅಂತ ಹೋದ. ಸರಿ ಆಯಿತು ಅಂದ್ಬಿಟ್ಟು ನನ್ನ ಫ್ರೆಂಡೇ ತಾನೇ ಅಂತ ಕುಣಿಸಿ ಓಡಾಡ್ಸಿದ್ವಿ. ಇದೆಲ್ಲ ನೋಡ್ಕೊಂಡು ಸ್ವಲ್ಪ ಆಚೆ ಬಂದೆ. ನೋಡಿದ್ರೆ ನಮ್ಮ ಮತ್ತೆ ಫುಲ್ ಗರಂ ಆಗ್ಬಿಟ್ಟವಳೆ. ಏನಕ್ಕಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಲೇಟಾಗಿ ಬಂದಿದೆ ಅಂತ ಗುರಾಯಿಸ್ತಾವಳೆ. ಇನ್ನೊಂದೇನಪ್ಪ ಮ್ಯಾಟ್ರ್ ಅಂತಂದರೆ ನಮ್ಮತ್ತೆ ಅವ್ರ ಮೊಮ್ಮಗನ ಹುಟ್ಟಿದ್ದು 1 ತಿಂಗಳು ಒಳಗಡೆ 6 ಕುರಿ ತೊಗೊಂಡು ಮೇಸಾಗಿ ಬಿಟ್ಬಿಟ್ಟವ್ರೆ. ಅದಾದಮೇಲೆ 1 ವರ್ಷ ಆದಮೇಲೆ ಬರ್ತಡೇಗೆ ಪಾರ್ಟಿ ಗೀಟಿ ಎಲ್ಲ ಒಂದೇ ಸರಿ ಅರ್ಕೆ ಹೊತ್ಕೊಂಡಿದ್ದೀನಿ, ಬಾಡೂಟನೇ ಅಂದ್ಬಿಟ್ಟು ಬಾಡೂಟ ಹಾಕ್ಸ್ತಾವ್ರೆ. ನೋಡ್ರಿ ಮೊಮ್ಮಗನ ಮೇಲೆ ಪ್ರೀತಿ ಎಷ್ಟೈತೆ. Right up in the sky, I need you to listen, I need you to hear, and don't show any fear. I've been flying from town to ಫಂಕ್ಷನ್ನು ಅದ್ರ ಪಾಡಿಗೆ ಅದು ನಡೀತಾ ಇತ್ತು. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ, ತಾಯಿ ಕಾಟೇರಮ್ಮನ ಆಶೀರ್ವಾದ ತೊಗೊಂಡು ಬರೋಣ ಅಂತ ನಾವು ಬಂದ್ವಿ. ಬಂದು ನೋಡಿದ ತಕ್ಷಣ ದೇವಸ್ಥಾನ ಮುಂದೆ ಸಿಕ್ಕಾಪಟ್ಟೆ ರಕ್ತ. ಏನಪ್ಪ ಇದು ಅಂತಂದರೆ ಭಕ್ತರು ಅವ್ರವ್ರ ಅರ್ಕೆಗಳನ್ನ ಈಡೇರಿಸ್ಕೊಳಕ್ಕೋಸ್ಕರ ಕುರಿ ಆಗಲಿ ಕೋಳಿ ಆಗಲಿ ಬಲಿ ಕೊಟ್ಟು ತಾಯಿ ಕಾಟೇರಮ್ಮನ ಅರ್ಕೆನ ಈಡೇರಿಸ್ಕೊತಾರೆ. ಅದಾದಮೇಲೆ ನಾವು ಒಳಗಡೆ ಬಂದು ನೋಡಿದ್ದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವ್ರ ಭಕ್ತರೆಲ್ಲ ಏನು ಅಂದರೆ ಗರುಡಗಂಬಕ್ಕೆ ಪೂಜೆ ಮಾಡಿಕೊಂಡು ಅವ್ರವ್ರ ಅರ್ಕೆಗಳನ್ನ ಕಟ್ಕೊತಾ ಇದ್ದಾರೆ. ಕೆಲವರು ಅರಕೆಗಳೇರಿದ್ದಾದಮೇಲೆ ಪೂಜೆ ಮಾಡ್ತಾವ್ರೆ. ನಾವು ಅದಾದಮೇಲೆ ಏನಪ್ಪ ಇದು ಕಾಟೇರಮ್ಮ ತಾಯಿ ಪವಾಡ ಅಂತಂದರೆ ಮೊದಲು ಇದು ಒಂದು ಚಿಕ್ಕ ಗುಡಿ ಇತ್ತಂತೆ, ತೋಪ ಒಳಗಡೆ ಇತ್ತಂತೆ. ಅದ್ರ ಒಳಗಡೆ ಇದ್ದಾಗ ಯಾರೋ ಒಂದಿಬ್ಬರು ಅಂದರೆ ಪೂಜೆ ಮಾಡ್ತಾ ಅದಾದಮೇಲೆ ಅರ್ಕೆಗಳು ಹೊತ್ಕೊತ ಆ ಅರ್ಕೆಗಳೆಲ್ಲ ಈಡೇರಿದಾದಮೇಲೆ ಎಷ್ಟೋ ಜನ ಎಲ್ಲ ಸೇರಿ ಈ ಥರ ಒಂದು ದೊಡ್ಡ ಗುಡಿಯಾಗಿ ಇಲ್ಲಿ ನಿರ್ಮಿಸವ್ರೆ. ಎಷ್ಟು ಫೇಮಸ್ ಅಂತಂದರೆ ಭಾನುವಾರ ಸೋಮವಾರ ಇಲ್ಲಿ ನಾವು ಬರೋದಕ್ಕೆ ಆಗಲ್ಲ, ಅಷ್ಟು ಫೇಮಸ್ಸು. ಮತ್ತು ಯಾವ ಥರ ಇದೆ ಅಂದರೆ ಒಂದು ಮಿನಿ ಬಾಯ್ಕೊಂಡ, ಅಂದರೆ ಈ ಆಂಧ್ರ ಸೈಡು ಒಂದು ಬಾಯ್ಕೊಂಡ ಗಂಗಮ್ಮ ದೇವಿ ಅಂತ ಇದೆ. ಆ ದೇವಸ್ಥಾನಕ್ಕೆ ಎಲ್ಲರೂ ಮೊದಲೆಲ್ಲ ಅರ್ಕೆ ಹೊತ್ಕೊತಾ ಇದ್ರು. ಏನಪ್ಪ ಅಂತಂದರೆ ನಾವು ಬೋರ್ವೆಲ್ಗಳು ಹಾಕ್ಸೋ ಟೈಮಲ್ಲಿ ಜಾಸ್ತಿ ಎಲ್ಲರೂ ಅರ್ಕೆ ಹೊತ್ಕೊತಾ ಇದ್ವಿ. ಏನಪ್ಪ ಅಂತಂದರೆ ಬೋರ್ವೆಲ್ಲಲ್ಲಿ ನೀರು ಬಿಡಲಿ, ಬೋರ್ ಹಾಕ್ಸೋ ಟೈಮಲ್ಲಿ ನೀರು ಬಿಡಲಿ ಅಂತ ನಾವು ಅರ್ಕೆ ಹೊತ್ಕೊಂಡು ನಾವು ಹೋಗಿ ಮೇಕೆ ಬಿಟ್ಟು ಕುರಿ ಹೊಡ್ಕೊಂಡು ಊರಿನ ಜನ ಎಲ್ಲ ಕರ್ಕೊಂಡೋಗಿ ಟೆಂಪೋದಲ್ಲಿ ಊಟ ಹಾಕ್ಸ್ಕೊಂಡು ಬರ್ತಿದ್ವಿ. ಅದನ್ನು ನಾವು ಅರ್ಕೆ ಈಡೇರಿಸಿರೋ ಥರ ಆಗೋದು. ಅದೇ ಥರನೇ ಸೇಮ್ ಇಲ್ಲೂ ಅಷ್ಟೇ ಮಿನಿ ಬಾಯ್ಕೊಂಡ, ಅಂದರೆ ಇದೇ ಯಾವುದೇ ಅರ್ಕೆಗಳು ಹೊತ್ಕೊಂಡಿದ್ರೆ ಇಲ್ಲಿ ಬಂದು ಮರಿಗಳನ್ನ ಹೊಡೆದು ಮತ್ತು ಊರಿನ ಜನರಿಗೆಲ್ಲ ಊಟ ಹಾಕೋದು. ಅದೇ ಥರ ಸೇಮ್ ನಾವೇನು ತೊಗೊಂಡೋಗಷ್ಟೇ ಇರಲಿಲ್ಲ. ಎಲ್ಲ ಪ್ರತಿಯೊಂದು ಪಾತ್ರೆಯಿಂದ ಹಿಡಿದು ಬಕೆಟಿಂದ ಹಿಡಿದು ಪ್ರತಿಯೊಂದು ಅಲ್ಲೇ ಸೆಟ್ಟು ಸಿಗೋದು. ಪ್ರತಿಯೊಂದು ಮಾಂಸ ಕ್ಲೀನ್ ಮಾಡೋದ್ರಿಂದ ಅದೇ ಥರನೂ ಇಲ್ಲೂ ಅದೇ ಥರ ಆಗೋಗಿದೆ. ಅದಕ್ಕೋಸ್ಕರ ನಾನು ಮಿನಿ ಬಾಯ್ಕೊಂಡ ಅಂತೇಳಿದ್ದು. ಅಷ್ಟರ ಮಟ್ಟಿಗೆ ತಾಯಿಗೆ ಇಲ್ಲಿ ಪೂಜೆ ಆಗಲಿ, ಒಂದು ಪುನಸ್ಕಾರ ಆಗಲಿ, ಒಂದು ಹರಕೆ ಆಗಲಿ ಸಲ್ಲಿಸ್ತಾರೆ. ಮತ್ತು ಇಲ್ಲಿನ ಪವಾಡಗಳು ಏನೇನು ಅಂತ ನಾವಿಲ್ಲಿ ಸ್ವಲ್ಪ ತಿಳ್ಕೊಳೋಣ ಅಂತ ಬಂದ್ವಿ, ಅಮ್ಮನ ಕೇಳೋಣ ಅಂತ. ಏನು ಕಟ್ತಾರೆ? ಹಾಂ, ಇದು ತೊಟ್ಲು ಏನು ಕಟ್ತಾರೆ? ಮಕ್ಕಳಾಗೋದಕ್ಕೆ. ಮತ್ತು ಬೀಗದ ಕೈ ಅಲ್ಲೆಲ್ಲ ಹಾಕಿದ್ದಾರೆ. ಅದೇನಕ್ಕೆ ಬೀಗದ ಕೈ ಅವ್ರನ್ನ ಕೇಳಿದಕ್ಕೆ ಅವರು ನೀಟಾಗಿ ಅಷ್ಟೊಂದು ರೆಸ್ಪಾಂಡ್ ಮಾಡಲಿಲ್ಲ. ಏನಕ್ಕಪ್ಪ ಅಂತಂದರೆ ಅವ್ರ ವ್ಯಾಪಾರದಲ್ಲಿ ಅವ್ರು ಬ್ಯುಸಿ ಇದ್ದರು. ಸರಿ ನಮ್ಗೆ ಯಾಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಅಲ್ಲಿ ಯಾರ್ಯಾರು ಕಟ್ತಾಯಿದ್ರು, ಏನೇನು ಕಟ್ತಾಯಿದ್ರು, ತೊಟ್ಲೆ ಆಗಲಿ, ಒಂದು ತೆಂಗಿನಕಾಯಿ ಆಗಲಿ, ಅದ್ರ ಬಗ್ಗೆ ನಾನು ಕೇಳಿದೆ. ಏನಕ್ಕಪ್ಪ ಅಂತಂದರೆ ತೆಂಗಿನಕಾಯಿ ಕಟ್ತಾರೆ ಅಂತಂದರೆ ಅವರು ಬೇರೆ ಏನು ಮನೆ ಕಟ್ಟೋದಾಗಲಿ, ಒಂದು ಬೇರೆ ಏನಾದರೂ ಈ ನ್ಯಾಯ ಅಂದರೆ ಕೋರ್ಟು ತೀರ್ಪುಗಳು ಅದೆಲ್ಲ ಇರ್ತಾವಲ್ಲ, ಅದನ್ನೆಲ್ಲ ಬೇಗ ಈಡೇರಲಿ ಅಂತ ಕಟ್ತಾರೆ. ತೊಟ್ಲು ಏನಕ್ಕಪ್ಪ ಕಟ್ತಾರೆ ಅಂತಂದರೆ ಈಗ ಮದುವೆ ಆಗಿ ಎಷ್ಟೋ ವರ್ಷಗಳಾಗಿರ್ತವೆ, ಅವ್ರಿಗೆಲ್ಲ ಮಕ್ಕಳಿರಲ್ಲ, ಅವರೆಲ್ಲ ಇದೇ ಥರ ತೊಟ್ಲು ಕಟ್ಟಿ ಹರಕೆ ಹೊತ್ಕೊತಾರೆ. ಅದಾದಮೇಲೆ ಎಷ್ಟೋ ಜನಕ್ಕೆ ಮಕ್ಕಳಾಗಿ ಇಲ್ಲಿ ಬಂದು ಹರಕೆಗಳನ್ನ ಈಡೇರಿಸಿರೋ ಉದಾಹರಣೆಗಳು ಬೇಜಾನಿದ್ದಾವೆ. ಅದನ್ನೆಲ್ಲ ನೋಡ್ಕೊಂಡು ನಾನು ಸ್ವಲ್ಪ ಮುಂದೆ ಬಂದರೆ ಬೀಗಗಳೆಲ್ಲ ಹಾಕಿದ್ದಾರೆ ಹರಕೆ ಕಟ್ಕೊಳೋ ಥರ. ಏನಕ್ಕಪ್ಪ ಅಂತಂದರೆ ನನಗಂತೂ ಗೊತ್ತಾಗಿಲ್ಲ. ಅಲ್ಲಿರೋರ್ನೊಬ್ಬನ ಕೇಳಿದ್ವಿ, ಇದು ಏನಪ್ಪ ಅಂತಂದರೆ ಈ ಕೆಲವರು ಕೆಡಕಗಳು ಮಾಡಿಸ್ತಾರಲ್ಲ, ಅವ್ರಿಗೆ ಅದಾಗಲಿ ಇದಾಗಲಿ ಅಂತ ಕೆಡಕಗಳೆಲ್ಲ ಮಾಡಿಸ್ತಾರೆ, ಮತ್ತು ಮಾತುಗಳು ಜಾಸ್ತಿ ಆಗಲಿ ಅಂಥವನ್ನೆಲ್ಲ ಅಮ್ಮ ತಾಯಿ ನೀನು ನಮಗೇನೇ ಕೆಡಕಗಳು ಮಾಡಿಸ್ಲಿ ಏನೇ ಮಾಡಿಸ್ಲಿ ಅದನ್ನೆಲ್ಲ ಬೇಗ ಹಾಕೋ ಥರ ಕಟ್ಟಾಕಮ್ಮ ಅನ್ನೋ ಥರ ಅದನ್ನು ಹರಕೆ ಹೊತ್ಕೊತಾರಂತೆ. ಅದಾದಮೇಲೆ ಮುಂದೆ ಬಂದೆ,
ನಾನು ಮುಂದೆ ಬಂದೆ, ನೋಡಿದ್ರೆ ಇನ್ನೂ ಕೋಳಿಗಳು ಕೊಯ್ತಾನೆ ಅವರೇ. ನೋಡಿದ್ರೆ ಮಟ್ಟ ಮಧ್ಯಾಹ್ನ ಇನ್ನೇನೆಲ್ಲ ಊಟ ತಿನ್ನೋ ಟೈಮು. ಅದಾದಮೇಲೆ ಇನ್ನು ಸ್ವಲ್ಪ ಮುಂದೆ ಬಂದರೆ ರೋಡಲ್ಲಿ ಥರ ಆರತಿಗಳು ಹೋಗ್ತಾಯಿದ್ವು. ಇದೇನಪ್ಪ ಅಂತ ನಾನು ವಿಚಾರಿಸಿದ್ರೆ ಅದೇ ಕಾಟೇರಮ್ಮ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೊಸಕೋಟೆ ಹೋಗೋ ರೋಡು, ಅಲ್ಲೊಂದು ಸ್ವಲ್ಪ ಮುಂದೆ ಹೋದರೆ ಜಾತ್ರೆ ನಡೀತಾಯಿತ್ತು, ಉಪ್ಪಾರಳ್ಳಿ ಜಾತ್ರೆ. ಅದಕ್ಕೋಸ್ಕರ ಅವರವರು ತರಾವರಿ ದೀಪಗಳು ಮಾಡ್ಕೊಂಡು ಹೋಗ್ತಾಯಿದ್ರು. ಒಬ್ಬೊಬ್ಬರನ್ನ ಪಾಪ ಬಿಟ್ಬಿಟ್ಟು ಮುಂದೆ ಹೊರಟೋಗೋರೆ. ನಾವು ಬೆಳಗ್ಗೆ ಬಂದಿದ್ದು ದೇವಸ್ಥಾನಕ್ಕೆ. ನನ್ ಮೇಲೆ ಹಣೆ ಇಟ್ಟೇಳು, ನನ್ ಮೇಲೆ ಹಣೆ ಇಟ್ಟೇಳು. ಬಂದೆ ಮಮ್ಮಿನಾ ಜೈ, ನಿಂಗೆ ಕಾಲದಾಗ ಹಿಂಗೆಲ್ಲ ಇತ್ತ? ಅಜಯ್ ನಿಂಗೆ ಈ ಥರ ಬರ್ತಡೆ ಬಣ್ಣದಜ್ಜೆ ನಾವು ನೋಡು ಆ ಥರ ಕಾರ್ ತರ್ಸನ್ ಚಿಕ್ಕಾರು ನೀನು ಮುಂದೆ ಕುತ್ಕೊಂಬ, ನಾನು ಹಿಂದೆ ದೊಡ್ಡ ಕಾರ ಓಡ್ತೀನಿ. ಇವಾಗ ನಿಂಗೆ ಎಷ್ಟು ವರ್ಷ ಆಗೈತಿ? ಅಜ್ಜಿಗಿನ್ನ 20 ವರ್ಷ. 20 ವರ್ಷನಾ? ಜೈ ಊಟ ಮಾಡ್ದೆ? ಜೈ ಬಾ ಊಟ ಮಾಡೋಣ. ಇವಾಗ ನೀನು ಬರಲ್ಲ? ನೋಡ್ದೇನಾ ಅಲ್ಲಿ ಅಜ್ಜಿ ನೋಡ ಯಾವ ರೇಂಜ್ ಬರ್ತಡೆ ಮಾಡೈತ್ಲಿ. ಏನು ರೇಂಜ್ ಮಾಡೈತಿ ಅಜ್ಜಿ ಯಾರು ಮಾಡಿರಿಲ್ಲ ಹಿಂಗೆ. ಕಾಮಿಡಿ ಅಲ್ಲ, 101 ನಾಯಿ ಇತ್ತು, 100 ರೂಪಾಯಿಗೆಲ್ಲ ಹುಚ್ಚ ಐತಾಯಿತ್ತು. ಯಾಕ ಅಲ್ಲಿ ನಾನ್ ವೆಜ್ ಮಾಡಿದ್ರಿಲ್ಲ, ವೆಜ್ ತಿಂತ ಇದೆಯಾ? ಯಾಕಜ್ಜೆ ನೀನು ತಿನ್ನಲ್ಲ? ಅಲ್ಲಿಗ್ಲೇ ಇಲ್ಲ ಅಜ್ಜಿ. ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಇದು ಲೋಪಾರ್ ನನ್ನ ಮಕ್ಕಳನ್ನ. ಪಾಡ್ಮೆ ಪಾರ್ಸಲ್ ತಗೊಂಡಿದ್ರಿ, ಎಲ್ಲ ಓದ್ತಾ ಇದ್ರಿ ಮನೆಗ. ಧನ್ಯವಾದ. ಅಷ್ಟೇ.